ಜನವರಿ 5ರಂದು ದಾಂಡೇಲಿ ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ. ದಾಂಡೇಲಿ ನಗರದಲ್ಲಿ ಹೊಸದಾಗಿ ಅಳವಡಿಸುತ್ತಿರುವ 24 ಗಂಟೆಗಳ ನೀರಿನ ಮುಖ್ಯ ಪೈಪ್ಲೈನ್ ಜೋಡಣೆ ಕಾರ್ಯವು ಜನವರಿ 5ರ ಸೋಮವಾರದಂದು ನಡೆಯಲಿದ್ದು, ಆ ದಿನದಂದು ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಲು ಸಾಧ್ಯವಿರುವುದಿಲ್ಲ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದ್ದಾರೆ. ಅವರು ಇಂದು ಶನಿವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಜನವರಿ 5ರಂದು ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು, ಸಾರ್ವಜನಿಕರು ಎಂದಿನಂತೆ ಸಹಕರಿಸುವಂತೆ ವಿನಂತಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಾಂಡೇಲಿ ನಗರದಲ್ಲಿ ನಡೀತಾ ಇರ್ತಕ್ಕಂಥ 24x7 ವಾಟರ್ ಸಪ್ಲೈ ಸ್ಕೀಮ್ನ 80% ಕಾಮಗಾರಿ ಮುಗಿದೋಗಿದೆ. ಸೊ ಇನ್ನು ಸ್ವಲ್ಪ ಉಳಿದಿರ್ತಕ್ಕಂಥ ಕಾಮಗಾರಿಯ ಭಾಗವಾಗಿ ಈಗ ಪೈಪ್ಲೈನ್ಗಳಿಗೆ ಜೋಡಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಮಿಷನಿಂಗ್ ಮಾಡುವ ನಿಟ್ಟಿನಲ್ಲಿ ಇದು ಪ್ರಿಪರೇಟರಿ ಕೆಲಸ ಅವಶ್ಯಕತೆ ಇದೆ. ಸೊ ಅದಕ್ಕೆ ನಾವು ಒಂದು ದಿನ ಶಟ್ ಡೌನ್ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ ಎಲ್ಲ ಏರಿಯಾಗಳಲ್ಲಿ. ಸೊ ಈ ಸೋಮವಾರ 5ನೇ ತಾರೀಕು ನಾವು ಒಂದು ದಿವಸ ಶಟ್ ಡೌನ್ ತಗೊಳ್ತಾ ಇದ್ದೀವಿ. ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕಂತ ನಾನು ವಿನಂತಿಸಿಕೊಳ್ತೇನೆ.